ಅಣ್ಣ ನಿಮ್ ಕಾರ್ ಕ್ಲೀನ್ ಆಯ್ತು ತಗೊಳ್ಳಿ ಅಣ್ಣ. ಹೌದಾ ಸರಿ, ಈ 200 ರೂಪಾಯಿ ತಗೋ, 100 ರೂಪಾಯಿ ತಗೊಂಡು 100 ರೂಪಾಯಿ ಚೇಂಜ್ ತಗೊಂಡ್ ಬಾ. ಸರಿ ಅಣ್ಣ. ಲೇ ಅವ್ನಿನ್ ದುಡ್ಡು ತಗೊಂಡು ಓಡೋಗ್ತಿದ್ದಾನ್ಲೇ. ಪರವಾಗಿಲ್ಲ ಬಿಡು ಮಗ, ಹೋಗ್ಲಿ. ಲೇ ಮಗ ನಿಂದ 200 ರೂಪಾಯಿ ಲೇ. ಅವನ ಅದೃಷ್ಟದಲ್ಲಿ ಬರೀ 200 ರೂಪಾಯಿನೇ ಬರ್ದಿತ್ತು, ಬಿಡು ಮಗ. ಮಗ ಅರ್ಥ ಆಗ್ಲಿಲ್ಲ. ವೇಟ್ ಮಾಡು, ನಿನಗೆ ಅರ್ಥ ಆಗುತ್ತೆ. ಅಣ್ಣ ತುಂಬಾ ಹೊಟ್ಟೆ ಹಸಿತಿದೆ, ಊಟ ಮಾಡೋಕ್ಕೂ ದುಡ್ಡಿಲ್ಲ. ಏನಾದ್ರೂ ಕೆಲಸ ಇದ್ರೆ ಕೊಡ್ತೀರಾ? ಕೆಲಸ ಮಾಡ್ತೀನಿ. ಸರಿ ಆಯ್ತು, ಕಾರ್ ಕ್ಲೀನ್ ಮಾಡು, ಕೊಡ್ತೀನಿ. ಸರಿ ಆಯ್ತಣ್ಣ. ಅಣ್ಣ ಕಾರ್ ಕ್ಲೀನ್ ಆಯ್ತಣ್ಣ. ಎಷ್ಟಾಯ್ತು? ಅಣ್ಣ ಅಷ್ಟಿಷ್ಟ ಅಂತ ಏನಿಲ್ಲ ಅಣ್ಣ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಕೊಡಿ ಅಣ್ಣ. ಅಣ್ಣ 500 ರೂಪಾಯಿ, ನನ್ನ ಹತ್ರ ಇಷ್ಟೊಂದು ಚೇಂಜ್ ಇಲ್ಲ ಅಣ್ಣ. ಸರಿ ಆಯ್ತು, ನಿಂದು ದುಡ್ಡು ತಗೊಂಡು ಚೇಂಜ್ ತಗೊಂಡ್ ಬಾ. ಸರಿ ಆಯ್ತು ಅಣ್ಣ, ಇವಾಗಲೇ ಬರ್ತೀನಿ. ಲೇ ಮಗ ಅವ್ನು ಹೋಗಿನೇ ಅರ್ಧ ತಾಸು ಆಯ್ತು, ಇನ್ನೋರ್ಗು ಬಂದಿಲ್ಲ. ನಿಂದು 500 ರೂಪಾಯಿ ಹೋದಂಗೆ. ಸರಿ ನಾ ಹೋಗೋಣ ಬಾ. ಸರಿ ಬಾ ಹೋಗೋಣ. ಅಣ್ಣ ತಗೊಳ್ಳಿ ಅಣ್ಣ ನಿಮ್ಮ ಚೇಂಜ್. ಅದೇನು ನೀನ್ ಬರೀ 10 ರೂಪಾಯಿ ತಗೊಂಡಿದ್ಯಾ? ಅಣ್ಣ ಕಾರ್ ಫಸ್ಟಿಗೆ ಕ್ಲೀನ್ ಇತ್ತಣ್ಣ, ನಾನು ಎಷ್ಟು ಕೆಲಸ ಮಾಡಿದನೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಮತ್ತೆ ಯಾಕೆ ಚೇಂಜ್ ತರಕ್ಕೆ ಇಷ್ಟೊತ್ತು? ಅಣ್ಣ ನಾನು ಎಲ್ಲರ ಹತ್ರನೂ ಚೇಂಜ್ ಕೇಳಿದಣ್ಣ, ಯಾರೂ ಕೊಡಲಿಲ್ಲ. ಯಾಕಂದರೆ ನಾನು ಭಿಕ್ಷುಕ ಅಲ್ವಾ. ನೀನ್ ಅನ್ಕೊಂಡಿದ್ರೆ ನೀನ್ 500 ರೂಪಾಯಿನೂ ತಗೊಂಡು ಹೋಗ್ಬೋದಿತ್ತಲ್ಲ. ಅಣ್ಣ ಈ ದುಡ್ಡು ತೊಗೊಂಡು ನಾನು ತಪ್ಸ್ಕೊಂಡು ಹೋಗ್ಬೋದಣ್ಣ, ಆದರೆ ಮೇಲೊಬ್ಬ ದೇವ್ರು ನೋಡ್ತಿರ್ತಾನಲ್ಲ, ಅವನ ಕೈಯಿಂದ ಯಾರೂ ತಪ್ಸ್ಕೊಳಕ್ಕಾಗಲ್ಲ.